ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಗ್ರಾಮಸ್ಥರು. ಕಳ್ಳನನ್ನ ಕಟ್ಟಿ ಹಾಕಿ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ನಾವು ಚಿನ್ನ, ಬಂಗಾರ, ದುಡ್ಡನ್ನ ಕದಿಯೋದನ್ನ ನೋಡಿದ್ದೇವೆ. ಅಷ್ಟೇ ಯಾಕೆ, ದೇಗುಲದಲ್ಲಿದ್ದ ಹುಂಡಿಯನ್ನ ಕದ್ದಿರೋ ಕಳ್ಳರನ್ನ ಕೂಡ ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಆಸಾಮಿ ಬೇರೆಯವರ ಜಮೀನಿನಲ್ಲಿದ್ದ ಬೋರ್ವೆಲ್ಗಳಿಗೆ ಅಳವಡಿಸಿದ್ದ ಕೇಬಲ್ ವೈರ್ಗಳನ್ನ ಕದ್ದು ಮಾರಾಟ ಮಾಡ್ತಾ ಇದ್ದ. ಬೋರ್ವೆಲ್ಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಕೇಬಲ್ಗಳು ಕಳ್ಳತನವಾಗ್ತಾ ಇದ್ದು, ಕಳ್ಳನನ್ನ ಹುಡುಕುವುದೇ ಗ್ರಾಮಸ್ಥರಿಗೆ ದೊಡ್ಡ ತಲೆನೋವಾಗಿತ್ತು. ಹೌದು, ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ವ್ಯಕ್ತಿಯೋರ್ವ ಅನುಮಾನಾಸ್ಪದವಾಗಿ ಚೀಲದಲ್ಲಿ ಏನೇನೋ ತುಂಬಿಕೊಂಡು ಹೋಗ್ತಾ ಇದ್ದ ವೇಳೆ ವಿಚಾರಿಸಿದಾಗ ಕೇಬಲ್ ವೈರ್ ಸಮೇತ ಕಳ್ಳ ಸಿಕ್ಕಿ ಬಿದ್ದಿರೋ ಘಟನೆ ನಡೆದಿದೆ. ಅದೇ ಗ್ರಾಮದ ಹರೀಶ್ ಎಂಬಾತ ಕೇಬಲ್ ವೈರ್ ಕಳ್ಳತನ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ಇನ್ನು ಲಕ್ಕೇನಹಳ್ಳಿಯ ಶ್ರೀಕಾಂತ್ ಎಂಬ ವ್ಯಕ್ತಿಯ ತೋಟದಲ್ಲಿದ್ದ ಬೋರ್ವೆಲ್ಗೆ ಅಳವಡಿಸಿದ್ದ 60 ಮೀಟರ್ ಕೇಬಲ್ನನ್ನ ಕಳ್ಳರು ಕದ್ದು ಪರಾರಿಯಾಗಿದ್ರು. ಎಷ್ಟು ಹುಡುಕಿದ್ರೂ ಕಳ್ಳರು ಪತ್ತೆಯಾಗಿರಲಿಲ್ಲ, ಕೇಬಲ್ ಕೂಡ ಸಿಕ್ಕಿರಲಿಲ್ಲ. ಈ ಮಧ್ಯೆ ಹರೀಶ್ ಎಂಬಾತ ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾ ಇರುವುದನ್ನ ಕಂಡು ಅನುಮಾನಗೊಂಡ ಗ್ರಾಮಸ್ಥರು ಏನು ಎಂದು ವಿಚಾರಿಸಿದ್ದಾರೆ. ಆದರೆ ಚೀಲದಲ್ಲಿ ಸೀರೆ ಇದೆ ಎಂದು ಹೇಳಿದ್ದಾನೆ. ಬಳಿಕ ಚೀಲ ಇಳಿಸಿ ಸುರಿದಾಗ ಕೇಬಲ್ ವೈರ್ ಇರೋದು ಪತ್ತೆಯಾಗಿದೆ. ಸುತ್ತಮುತ್ತ ಗ್ರಾಮಗಳಲ್ಲಿ ಈತನೇ ಕೇಬಲ್ ವೈರ್ ಕದ್ದಿರುವುದು ತಿಳಿದು ಬಂದಿದ್ದು, ಯುವಕನನ್ನ ಕೇಬಲ್ ವೈರ್ನಿಂದ ಕಟ್ ಹಾಕಿ ಪೊಲೀಸರಿಗೆ ಕೇಬಲ್ ವೈರ್ ಸಮೇತ ಒಪ್ಪಿಸಿದ್ದಾರೆ. ಸದ್ಯ ಆರೋಪಿ ಹರೀಶ್ನನ್ನ ವಶಕ್ಕೆ ಪಡೆದ ಪೊಲೀಸರು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.